ಕುದಿಯುವ ಬಿಸಿ ನೀರಿನಲ್ಲಿ ರೋಗಿಯನ್ನು ಕೂರಿಸಿದ ನರ್ಸ್ಗಳು ಬೆಂಗಳೂರಿನ ರಂಗಾದರಿ ಆಸ್ಪತ್ರೆಯಲ್ಲಿ ಈ ಅವಘಡ ಸಂಭವಿಸಿದೆ. ಗಿರಿನಗರದ ನಿವಾಸಿಯಾದಂಥ ರಾಜೇಂದ್ರ ಪ್ರಸಾದ್ ಅವರಿಗೆ ಇದರಿಂದ ತೀವ್ರವಾದ ಗಾಯವಾಗಿದೆ. ರಾಜೇಂದ್ರ ಪ್ರಸಾದ್ ಅವರ ಪೃಷ್ಠ ಹಾಗೂ ಗುಪ್ತಾಂಗಕ್ಕೆ ಸುಟ್ಟ ಗಾಯಗಳಾಗಿದೆ. ಪೈಲ್ಸ್ ಚಿಕಿತ್ಸೆಗಾಗಿ ಸೆಪ್ಟೆಂಬರ್ 9ರಂದು ರಂಗಾದೊರೆ ಆಸ್ಪತ್ರೆಗೆ ರಾಜೇಂದ್ರ ದಾಖಲಾಗಿದ್ದರು. ಸೆಪ್ಟೆಂಬರ್ 10ರಂದು ಬಿಸಿ ನೀರಿನ ಮೇಲೆ ರಾಜೇಂದ್ರರವರನ್ನು ಕೂರಿಸಿದ್ದಾರೆ ಸಿಬ್ಬಂದಿ. ತೀವ್ರ ಸುಟ್ಟ ಗಾಯದಿಂದ ರಾಜೇಂದ್ರ ಈಗ ಬಳಲುತ್ತಿದ್ದಾರೆ. 48 ದಿನವಾದರೂ ಇನ್ನೂ ಅವರ ಗಾಯ ವಾಸಿಯಾಗಲೇ ಇಲ್ಲ. ರಾತ್ರಿ ಆಸ್ಪತ್ರೆಯಿಂದ ರಾಜೇಂದ್ರ ಅವರನ್ನ ರಂಗಾದೊರೆ ಆಸ್ಪತ್ರೆಯ ಸಿಬ್ಬಂದಿ ಹೊರದಬ್ಬಿದ್ದಾರೆ. ಶಂಕರಪುರಂನ ಪೊಲೀಸ್ ಠಾಣೆಯಲ್ಲಿ ಈ ಕುರಿತಾಗಿ ಈಗ ಕೇಸ್ ದಾಖಲಾಗಿದೆ. ಆಸ್ಪತ್ರೆಯ ಡಾಕ್ಟರ್ ಪದ್ಮಶ್ರೀ ವಿರುದ್ಧ ಕುಟುಂಬ ಸದಸ್ಯರ ಆರೋಪ ಈಗ ಕೇಳಿ ಬರ್ತಾ ಇರುವಂಥದ್ದು. ಪೈಲ್ಸ್ ಚಿಕಿತ್ಸೆಗಾಗಿ ಹೋಗಿದ್ದಂತಹ ರಾಜೇಂದ್ರ ಅವರನ್ನ ಕುದಿಯುವ ಬಿಸಿ ನೀರಿನಲ್ಲಿ ಅಲ್ಲಿನ ಸಿಬ್ಬಂದಿಗಳು ಕೂರಿಸಿದ್ರು. ತದನಂತರ ಅವರಿಗೆ 48 ದಿನವಾದರೂ ಆ ಗಾಯ ವಾಸಿಯಾಗಲೇ ಇಲ್ಲ. ಆಗ ಅಲ್ಲಿನ ಸಿಬ್ಬಂದಿ ರಾಜೇಂದ್ರ ಅವರನ್ನ ಅಮಾನುಷವಾಗಿ ಆಸ್ಪತ್ರೆಯಿಂದ ನಿನ್ನೆ ರಾತ್ರಿ ಹೊರದಬ್ಬಿದ್ದಾರೆ. ಈಗ ಇಲ್ಲಿನ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಪ್ರಕರಣ ದಾಖಲಾಗಿದೆ. ಶಂಕರಪುರಂ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ. ಈ ಘಟನೆ ನಡೆದದ್ದು ರಂಗಾದೊರೆ ಆಸ್ಪತ್ರೆಯಲ್ಲಿ. ಈ ಕುರಿತಾಗಿ ಮಾತಾಡ್ತಾರೆ ನಮ್ಮ ರಿಪೋರ್ಟರ್ ರಮೇಶ್. ರಾಜೇಂದ್ರ ಅನ್ನುವಂತಹ ರೋಗಿಗೆ ಬಿಸಿನೀರಿನಲ್ಲಿ ಈ ಸಿಬ್ಬಂದಿಗಳು ಕುಳಿಸಿದ್ಯಾಕೆ? ಅದು ಯಾವ ಕಾರಣಕ್ಕಾಗಿ ಅವರು ಹಾಗೆ ಮಾಡಿದ್ದಾರೆ? ಮತ್ತು ಈಗ ಆ ರೋಗಿಯ ಸ್ಥಿತಿ ಹೇಗಿದೆ? ಅವರ ಕುಟುಂಬ ಮಾಡ್ತಿರುವಂಥ ಆರೋಪ ಏನು ಅಂತ? ರಾಘವೇಂದ್ರ, ಕಳೆದ ಸೆಪ್ಟೆಂಬರ್ 9ನೇ ತಾರೀಕಂದು ರಾಜೇಂದ್ರ ಪ್ರಸಾದ್ ಅನ್ನೋರು ಶಂಕರಪುರಂನಲ್ಲಿರುವಂತ ರಂಗಾದೊರೆ ಆಸ್ಪತ್ರೆಗೆ ದಾಖಲಾಗ್ತಾರೆ. ಅಂದ್ರೆ ಹಾಸನದ ಭಾಗದಲ್ಲಿ ಒಂದು ಹುಣ್ಣಿನ ರೀತಿಯಾಗಿತ್ತು. ಆ ಸಂಬಂಧಪಟ್ಟಂತೆ ಅವರು ಚಿಕಿತ್ಸೆಗೋಸ್ಕರ ಆಸ್ಪತ್ರೆಗೆ ಬರ್ತಾರೆ. ಆ ಸಂಬಂಧಪಟ್ಟಂತೆ ಆಸ್ಪತ್ರೆಯ ಸಿಬ್ಬಂದಿ ಅವರಿಗೆ ಆಪರೇಷನ್ ಅನ್ನ ಮಾಡ್ತಾರೆ. ಆಪರೇಷನ್ ಆದ ನಂತರ ಅಂದ್ರೆ ಉಗುರು ಬೆಚ್ಚಗಿನ ಬಿಸಿ ನೀರಲ್ಲಿ ಅವ್ರಿಗೆ ಶಾಖವನ್ನ ಕೊಡಬೇಕಾಗಿರ್ತದೆ. ಸೊ ಅದು ಪ್ರೊಸೀಜರ್. ಆದ್ರೆ ಇವರು ಕುದಿಯುವಂತ ನೀರಲ್ಲಿ ಅವ್ರನ್ನ ಕೂರಿಸಿದ ಸಂದರ್ಭದಲ್ಲಿ ಅವರ ಆಸನದ ಭಾಗ ಆಗಿರ್ಬೋದು ಮತ್ತೆ ಅವರ ಗುಪ್ತಾಂಗ ಎಲ್ಲವೂ ಸುಟ್ಟು ಹೋಗಿದೆ. ಅಂದ್ರೆ ಇಡೀ ಅಂದ್ರೆ 58 ವರ್ಷದ ರಾಜೇಂದ್ರ ಪ್ರಸಾದ್ ನಿಜಕ್ಕೂ ನರಳಾಟ ಜಾಸ್ತಿ ಆಗಿತ್ತು. ಅದಾದ ನಂತರ ಈ ರೀತಿಯಾದಂತಹ ಟ್ರೀಟ್ಮೆಂಟ್ ಅನ್ನ ಮುಂದುವರಿಸಿದ್ರು. ಅದಾದ ನಂತರ ಅಂದ್ರೆ ಇದೇ ರೀತಿ ಟ್ರೀಟ್ಮೆಂಟ್ ಮುಗಿದಿದೆ, ಇನ್ನೂ ಯಾವುದೇ ರೀತಿಯ ವಾಸಿ ಆಗಿಲ್ಲ. ಆದ್ರೆ ನಿನ್ನೆ ರಾತ್ರಿ ಆಸ್ಪತ್ರೆಯ ಸಿಬ್ಬಂದಿ ಆ ರೋಗಿಯನ್ನ ಹೊರ ಹಾಕಿ, ಅಂದ್ರೆ ಅಂತ ಮಳೆ ಸುರಿಯುವ ಸಂದರ್ಭದಲ್ಲಿ ಕೂಡ ಹೊರ ಹಾಕಿ ಅವ್ರು ಒಂದ್ ರೀತಿಯ ಇದನ್ನು ಮೆರೆದಿದ್ದಾರೆ. ಅಂದ್ರೆ ನಮ್ಗೆ ಯಾವುದೇ ರೀತಿಯ ಸರಿಯಾಗಿ ಸಹಕರಿಸ್ತಾ ಇಲ್ಲ ಅನ್ನುವಂತ ಒಂದು ಆರೋಪವನ್ನ ಸಿಬ್ಬಂದಿ ಅಂದ್ರೆ ರೋಗಿ ಕಡೆಯವರು ಆರೋಪ ಮಾಡ್ತಾ ಇರುವಂತದ್ದು. ಆ ಸಂಬಂಧಪಟ್ಟಂತೆ ಈಗ ನಾವು ಆಸ್ಪತ್ರೆಯ ಸಿಬ್ಬಂದಿಯನ್ನ ಅಂದ್ರೆ ಆಸ್ಪತ್ರೆಯ ವೈದ್ಯರನ್ನ ನಾವು ಸಂಪರ್ಕಿಸಿದ್ವಿ. ಆ ಸಂಬಂಧಪಟ್ಟಂತೆ ಅವರು ಕೂಡ ಪ್ರತಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಆಸ್ಪತ್ರೆಯಿಂದ ಈ ರೀತಿಯಾದಂತಹ ಒಂದು ಸಣ್ಣ ತಪ್ಪಾಗಿರೋದು ಹೌದು, ಆಸ್ಪತ್ರೆಯ ಸಿಬ್ಬಂದಿಯಿಂದ ನಿರ್ಲಕ್ಷ್ಯದಿಂದ ತಪ್ಪಾಗಿದೆ ಅನ್ನುವಂಥದ್ದನ್ನು ಒಪ್ಕೊಳ್ತಾರೆ. ಅದಾದ ನಂತರ ಅವರಿಗೆ ಪ್ಲಾಸ್ಟಿಕ್ ಸರ್ಜರಿಯನ್ನ ಮಾಡಿ ಅದ್ರ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇದೀವಿ ಅನ್ನುವಂತ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ 20 ಲಕ್ಷ ರೂಪಾಯಿ ಹಣವನ್ನ ಕೊಡಿ ಮತ್ತೆ ಒಂದು ಮನೆಯನ್ನ ಕೊಡಿ ಅನ್ನುವಂತ ಒಂದು ಬೇಡಿಕೆಯನ್ನ ಇಡ್ತಾ ಇದ್ದಾರೆ ಅನ್ನುವಂತ ಆರೋಪವನ್ನು ಕೂಡ ಪ್ರತಿ ಆರೋಪವನ್ನು ಕೂಡ ಆಸ್ಪತ್ರೆಯ ಸಿಬ್ಬಂದಿ ಮಾಡ್ತಾ ಇರುವಂತಹದ್ದು. ಈ ಸಂಬಂಧ ಇದಲ್ಲದೆ ಈಗಾಗಲೇ 1-2.5 ತಿಂಗಳಿಂದ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇದ್ವಿ. ಟ್ರೀಟ್ಮೆಂಟ್ ಮುಕ್ತಾಯ ಆಗಿದೆ, ನೀವು ಮನೆಗೆ ಹೋಗಿ ಅಂದ್ರೂ ಕೂಡ ಇವರು ಹೋಗ್ತಾ ಇಲ್ಲ, ಇಲ್ಲೇ ಇದ್ದಾರೆ, ನಾವು ಹೋಗಿ ಅಂತ ಹೇಳೋ ಸಂದರ್ಭದಲ್ಲಿ ಅವರು ಇಲ್ಲೇ ಆಸ್ಪತ್ರೆಯಲ್ಲೇ ಆತ್ಮಹತ್ಯೆಯನ್ನ ಮಾಡ್ಕೊಳ್ತೀವಿ, ವಿಷ ಸೇವಿಸಿ ಸಾಯ್ತೀವಿ ಅನ್ನುವಂತ ಒಂದು ಬ್ಲಾಕ್ ಮೇಲ್ ಅನ್ನ ಮಾಡ್ತಾ ಇದ್ರೆ ಅನ್ನುವಂತಹದ್ದು ಆಸ್ಪತ್ರೆಯವರ ಪ್ರತಿ ಆರೋಪ. ಒಟ್ಟಾರೆ ರೋಗಿಯ ಕಡೆಯವರು ಏನ್ ಹೇಳ್ತಾರೆ ಅಂದ್ರೆ ಆಸ್ಪತ್ರೆಯ ಸಿಬ್ಬಂದಿಯಿಂದ ಆಗಿರುವಂತಹ ಒಂದು ತಪ್ಪಿನಿಂದ ನಾವೀಗ ಇಡೀ ಜೀವನವನ್ನ ಹಾಳಾಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನುವಂತ ಆರೋಪವನ್ನ ರೋಗಿ ಕಡೆಯವರು ಮಾಡ್ತಾ ಇರುವಂತದ್ದು. ರಾಘವೇಂದ್ರ. ಎಸ್, ಥ್ಯಾಂಕ್ ಯು ರಮೇಶ್ ನಿಮ್ಮೆಲ್ಲ ಮಾಹಿತಿಗೆ. ಹಾಗೆ ಈಗ ಇಲ್ಲಿ ಈ ರೀತಿಯಾದಂಥ ನೋವುಂಡಂಥ ರಾಜೇಂದ್ರ ಪ್ರಸಾದ್ ಅವರ ಮಗಳು ಶರಣ್ಯ ಅವರೇ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಶರಣ್ಯ ಅವರೇ, ಈಗ ಆಸ್ಪತ್ರೆಯವರು ಕೂಡ ನಿನ್ನೆ ರಾತ್ರಿ ನಿಮ್ಮ ತಂದೆಯನ್ನು ಹೊರದಬ್ಬಿದ್ರು ಅನ್ನೋಂಥ ಆರೋಪವನ್ನು ಮಾಡಿದೆ. ಯಾವ ಕಾರಣಕ್ಕೆ ಅವರು ಚಿಕಿತ್ಸೆಯನ್ನು ಕೊಡಲಿಕ್ಕೆ ಒಪ್ಕೊಳ್ತಾ ಇಲ್ಲ? ಇವಾಗ ಆಸ್ಪತ್ರೆಯವರು ಏನು ಹೇಳೋದು? ಆಕ್ಚುಲಿ ನಾವಿಲ್ಲಿ ಈಗ ಆಪರೇಷನ್ ಬಂದಿದ್ವಲ್ಲ, ಅವರು ಹಾಸ್ಪಿಟಲ್ ಕಡೆ ನೆಗ್ಲಿಜೆನ್ಸ್ ಇಂದ ಅವ್ರಿಗೆ ಇದು ಬರ್ನಿಂಗ್ ಇಂಜುರಿ ಆಯ್ತು. ಸೊ ಅದು ಬರ್ನಿಂಗ್ ಇಂಜುರಿ ಆದ್ರಿಂದ ಅದಿನ್ನೂ ಫುಲ್ ಆರಿಲ್ಲ. ನಿನ್ನೆ ರಾತ್ರಿ ಅವ್ರು 10 ಗಂಟೆಗೆ ಏನ್ ಮಾಡಿದ್ದಾರೆ, ಇದು ನಿಮ್ದು ಎಲ್ಲ ಕ್ಯೂರ್ ಆಗಿದೆ, ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗಿ ಅಂತ 10 ಗಂಟೆ ರಾತ್ರಿ ಮಳೆ ಬರ್ತಾ ಇದೆ. ಆ ಟೈಮಲ್ಲಿ ಅವರು ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ನಾವು ಆಮೇಲೆ ತಿರ್ಗಾ ಹೋಗಿ ಮಾತಾಡೋಣ ಅಂತ ಹೋದ್ರೆ ನಮ್ಮ ಮೇಲೆನೆ ಅವ್ರು ಹೇಳ್ತಾ ಇದಾರೆ, ನಾವು ಡೀಸೆಂಟ್ ಆಗಿ ಸುಮ್ನೆ ನಾರ್ಮಲ್ ಆಗಿ ಏನ್ ಎತ್ತ ಅಂತ ಕೇಳಕ್ ಹೋಗೋಣ ಅಂದ್ರೆ. ಹೇಳಿ ಮಾತನಾಡಿ.
ಓಕೆ, ಅವರ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಅವರು ಹೇಳಿರುವ ಪ್ರಕಾರ ಆಸ್ಪತ್ರೆ ಅವರ ನೆಗ್ಲಿಜೆನ್ಸಿಯಿಂದನೇ ಆದಂತಹ ಘಟನೆ, ಆದ್ದರಿಂದ ಅವರು ಇದಕ್ಕೆ ಚಿಕಿತ್ಸೆಯನ್ನು ಕೊಡಬೇಕಾಗಿತ್ತು. ಆದರೆ ಗಾಯ ಸಂಪೂರ್ಣ ವಾಸಿಯಾಗಿದೆ ಅಂತ ಅವರೇ ಹೇಳಿ ರಾತ್ರಿ 10 ಗಂಟೆಗೆ ಮಳೆ ಬರ್ತಿರುವಂಥ ಸಂದರ್ಭದಲ್ಲಿ ಆಸ್ಪತ್ರೆಯಿಂದ ಹೊರ ನಡೆಯುವಂತೆ ಹೇಳಿದ್ದಾರೆ ಅಂತ ರಾಜೇಂದ್ರ ಪ್ರಸಾದ್ ಮನೆಯವರು ಆರೋಪ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಶಂಕರಪುರಂನಲ್ಲಿರುವ ರಂಗಾದರೈ ಆಸ್ಪತ್ರೆಯಲ್ಲಿ ರಾಜೇಂದ್ರ ಎನ್ನುವಂಥ ವ್ಯಕ್ತಿ ಅಡ್ಮಿಟ್ ಆಗಿದ್ದರು. ಅವರಿಗೆ ಪೈಲ್ಸ್ ಚಿಕಿತ್ಸೆಗಾಗಿ ಅವರು ಅಡ್ಮಿಟ್ ಆಗಿದ್ದರು. ಆದರೆ ಉಗುರು ಬೆಚ್ಚಗಿನ ನೀರಿನಲ್ಲಿ ಅವರಿಗೆ ಚಿಕಿತ್ಸೆ ಕೊಡಬೇಕಾಗಿದ್ದ ಅಲ್ಲಿನ ಸಿಬ್ಬಂದಿ ಕುದಿಯುವ ನೀರಿನಲ್ಲಿ ಅವರನ್ನು ಕುಳಿಸಿದಾಗ ಅವರ ದೇಹದ ಕೆಳಭಾಗಗಳು ಬಹುತೇಕವಾಗಿ ಸುಟ್ಟ ಗಾಯಗಳಿಂದ ತೀವ್ರವಾಗಿ ಅವರು ಸುಟ್ಟ ಗಾಯದಿಂದ ಬಳಲ್ತಾ ಇದ್ರು. ತದನಂತರ 48 ದಿವಸ ಆದರೂ ಕೂಡ ಆ ಗಾಯಗಳು ವಾಸಿ ಆಗಿರಲಿಲ್ಲ. ಆದರೆ ಆಸ್ಪತ್ರೆಯ ಸಿಬ್ಬಂದಿ ಇವರಿಗೆ ನಾವು ಸೂಕ್ತ ಚಿಕಿತ್ಸೆಯನ್ನು ಕೊಡ್ತೀವಿ, ಪ್ಲಾಸ್ಟಿಕ್ ಸರ್ಜರಿಯನ್ನು ಕೂಡ ಮಾಡ್ತೀವಿ ಅಂತ ಹೇಳಿದರು. ಆದರೆ ನಿನ್ನೆ ತಡರಾತ್ರಿ ಇವರಿಗೆ ಸಂಪೂರ್ಣವಾಗಿ ವಾಸಿಯಾಗಿದೆ, ನೀವು ಆಸ್ಪತ್ರೆಯಿಂದ ಹೊರ ನಡೀರಿ ಅನ್ನುವಂಥ ಮಾತನ್ನು ರಂಗಾದರೈ ಆಸ್ಪತ್ರೆಯ ಸಿಬ್ಬಂದಿಗಳು ಹೇಳ್ತಾರೆ. ಆಗ ಕುಪಿತಗೊಂಡಂತಹ ಈ ರಾಜೇಂದ್ರ ಪ್ರಸಾದ್ ಅವರ ಮನೆಯವರು ಈಗ ಶಂಕರಪುರ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೂಡ ದಾಖಲಿಸಿದ್ದಾರೆ. ಆಸ್ಪತ್ರೆಯ ಸಿಬ್ಬಂದಿ ತಮ್ಮದೇ ಆದಂತಹ ನಿರ್ಲಕ್ಷ್ಯ ಮತ್ತು ತಪ್ಪಿನಿಂದ ನುಣುಚಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅನ್ನುವಂಥ ಆರೋಪವನ್ನು ರಾಜೇಂದ್ರ ಪ್ರಸಾದ್ ಮನೆಯವರು ಮಾಡ್ತಿದ್ದಾರೆ. ಆದರೆ ಆಸ್ಪತ್ರೆಯವರು ಹೇಳ್ತಿದ್ದಾರೆ, ಇಲ್ಲಿ ರಾಜೇಂದ್ರ ಪ್ರಸಾದ್ ಮನೆಯವರು ಡಿಮ್ಯಾಂಡ್ ಮಾಡ್ತಿದ್ದಾರೆ, ನಮಗೆ ಒಂದು ಮನೆ ಕೊಡಿ, ಹಾಗೆ 20 ಲಕ್ಷ ರೂಪಾಯಿ ಕೊಡಿ ಅಂತ ಕೇಳ್ತಿದ್ದಾರೆ. ಅದು ನಮ್ಮಿಂದ ಸಾಧ್ಯ ಆಗಲ್ಲ, ಅವರಿಗೆ ಚಿಕಿತ್ಸೆ ನಾವು ಕೊಡ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಆದರೆ ಇಲ್ಲಿ ನಿನ್ನೆ ರಾತ್ರಿ ಆಸ್ಪತ್ರೆಯಿಂದ ಹೊರ ನಡೀರಿ ಎನ್ನುವಂಥ ಮಾತನ್ನು ಆಸ್ಪತ್ರೆಯ ಸಿಬ್ಬಂದಿ ಹೇಳಿದ್ದನ್ನು ಸ್ಮರಿಸಿಕೊಳ್ಬೋದು.